ಕಾರಣವೇನು ಚೆನ್ನಾಗಿ ತಿಳಿಸುವಣ್ಣ. ಅಹೋ ತಮ್ಮನಾದ ಕಾಲಿಕೆಯನೇ ಎನ್ನ ಮಾತು ಚಿತ್ತವೆಟ್ಟ ಕೇಳು. ಅದೇನೆಂದರೆ ನಿನ್ನಿನ ದಿನದೊಳ್ಳು ಆಟೋದಿತ ಬಲ ಯುದ್ಧನಾಥ ಚತುರಂಗ ಬಲವೆಲ್ಲ ಯಾವತ್ತು ಲೋಕಗಳು ಸಂಚರಿಸಿ ಅಷ್ಟ ದಿಕ್ಪಾಲಕರ ಪಟ್ಟಣಗಳ ಪ್ರವೇಶಿಸಿ ಮಹಾಪಾರಗಳನ್ನು ಕಳಿಸಿಬಿಟ್ಟನು. ಹೋ ತಮ್ಮ, ಗಟ್ಟಿತರಮವಾದ ವಿಷ್ಣುವಿನಾಲಯವನ್ನು ಮತ್ತು ಶಿವಾಲಯವನ್ನು ಕಿತ್ತಿ ಹಾಕಿದನು. ದೇಶಗಳ ಮಡೆದು ತನಕನ ಕಾತಿಗಳ ತಾಳದೀಯ ಮಾಡಿ ಯಾವತ್ತು ರಾಜ ಕಿಂಕರರ ಮಿಡಿದು ಕಾಲಿಗೆ ಸಂಕೋಲಿಯ ಜಡಿದು ಕೈ ಬೇಡಿಗೆ ಕೈ ನಮ್ಮನ ಬೇಡಿಗಳನ್ನು ಕಟ್ಟಿ ನಮ್ಮ ಸೆರೆಮನೆಗೆ ಸೇರಿಸಿ ಬಿಟ್ಟರು. ತಮ್ಮ, ಇದೇ ನಮ್ಮ ಧರ್ಮ. ನಮ್ಮ ಪರಾಕ್ರಮವನ್ನು ಕಂಡು ಮೂರು ಕಣ್ಣುಳ್ಳುವ ಮುಕ್ಕಣ್ಣನು ಕೂಡ ಎದರಿ ಇದು ಆಗಿರಲಿ. ಮತ್ತೆ ಅನುಜ, ನಿನ್ನಿನ ದಿನದೋಳು ನಾವು ಮಾಡಿದ ಕಾರ್ಯವನ್ನು ಎಷ್ಟೆಂದು ಹೇಳಲಕ್ಕದ. ಅದು ಏನು ಚೆನ್ನಾಗಿ ಹೇಳು ಅನುಜ. ಅದೇನೆಂದರೆ ರಕ್ಕಸರ ಕುಲದೋಳು ಬಲ್ಲಿದನೆಂದೆನಿಸಿ ಪ್ರಸಿದ್ಧಿ ಪಡೆದ ನಿನ್ನ ತಮ್ಮನ ಬಳಿ ಅಗತ್ಯ ಮುನಿಗಳ ಆಶ್ರಮ ಒಪ್ಪಕ್ಕೂ ಮುನಿಗಳು ಮಾಡುವ ಜಪ ತಪ ಅನುಷ್ಠಾದಿಗಳನ್ನು ನಾಶಗೊಳಿಸಿ ವೀರ್ಯ ಮೂತ್ರಾದಿಗಳನ್ನು ಹೋಮ ಕುಂಡಲಗಳಲ್ಲಿ ಬಿಟ್ಟು ಪರ್ಣಶಾಲೆಗಳನ್ನು ಸುಟ್ಟು ಯೋಗ ದಂಡಕಗಳನ್ನು ಮುನಿವಟಂಗಳಂ ಹಿಡಿದು ಅವರ ಬಟ್ಟಗಳನ್ನು ಕಳಿಸಿ ಮರ್ಯಾದೆಯಂ ಸೂರ್ಯಗೈದು ನೂರಾರು ಗೋವುಗಳನ್ನು ಕೊಂದು 2,000 ಮುನಿಗಳ ಸತ್ಯರಂ ಬೆಳೆದು ತಂದಿರುವನ ನಿವಾತಕ ಭೂಪತಿ ನೋಡಿ. ಅಪೋ ತಮ್ಮನಾದ ಗಾಲಿಕೆಯನೇ ನೀನೇನು ಸಾಮಾನ್ಯತವನೇ ಹೇಗೆ ನಿನ್ನ ಸರಿ ಸಮನರಾದ ವೀರರು ತಾರಿರುವರು. ನಿನ್ನ ಪರಾಕ್ರಮವನ್ನು ನಾನೇನು ಕಾಣದವನೇ ಹೇಗೆ. ಓ ಅನುಜ, ಓ ಅಗ್ರಜ, ಇದೆಲ್ಲ ಆಗಿರಲಿ. ನಿನ್ನಿನ ದಿನದೊಳ ಹುಟ್ಟಿದ ಹೊಸ ವಾರ್ತೆಯ ನಾನೇನಂತ ಹೇಳಲು ಅನುಜ. ಈ ಮಾತು ಮಾತ್ರನಾದ ನಿವಾತಕ ಭೂಪತಿ ತಮ್ಮನಾದ ಕಾಲಿಕೆಯೇ ನಿನ್ನಿನ ದಿನದೋಳು ಹುಟ್ಟಿದ ಹೊಸ ವಾರ್ತೆಯ ಅವಿಸ್ತಾರವಾಗಿ ಬಿತ್ತರಿಸು ಪೃಥ್ವಿಪತಿ. ಚಾತುರ್ಯ ಮಧ್ಯವಿತನಾದ ಅನುಜ, ಅಗ್ರಜ, ನಮ್ಮ ಕುಲಕ್ಕೆ ಶತ್ರುವಾದ ಪುರುಷೋತ್ತಮನಾದ ಧೂರ್ತನ ಚಿಕ್ಕ ಚಿಕ್ಕ ಮಾತುಗಳಿಂದ ನಮ್ಮನ್ನು ಬೈದನಂತೆ. ಅವನು ಅಂತ ಬಲಟ್ಟನೆ ಅಗ್ರಜ. ಅಯ್ಯೋ ಅಯ್ಯೋ, ಅನ್ಯಾಯವಾಗಿ ಬೈಯುವುದಕ್ಕೆ ಅವನಿಗೆ ಇಷ್ಟು ಗರ್ವವು ಏತಕ್ಕೆ ಅಗ್ರಜ. ಓ ತಮ್ಮ, ಓ ಅಗ್ರಜ, ಕಾಕಾಸೂರ ಶಕಟಾಸೂರ ಕಂಸಸೂರ ರಾಕ್ಷಸರಂ ಕೊಂದೆ ನಮ್ಮ ಗರ್ವಮೆನ್ನೋಳ ತೋರ ಬಂದನೆ. ಅವರಂತೆ ನಮ್ಮನ್ನು ತಿಳಿದಿದ್ದಾನೆ. ಓ ಅನುಜ, ಓ ಅಗ್ರಜ, ಆ ಕಮಲಾಕ್ಷನೆಂಬ ಗೊಲ್ಲನು ಎಲ್ಲೆಡೆಗೊಂಡರು ಬಿಡದ ಜಾಗೃತಿಯಿಂದ ಎನ್ನಲ್ಲಿಗೆ ಹಿಡಿದುಕೊಂಡು ಬರುವಂತ ನಾವು. ಇಲ್ಲದಿದ್ದರೆ ಅವನಿಗೆ ತಕ್ಕ ಶಿಕ್ಷೆ ಮಾಡಿ ಸೊಕ್ಕು ಬರೆದು ತಮ್ಮ. ಆ ಕೃಷ್ಣನೆಂಬ ಕಳ್ಳನು
ಎಲ್ಲರಿಗೂ ತಿಳಿದಿಯೇ ಇದೆ, ಸುಗುಣವೆಂಬುದು ಎಳ್ಳಷ್ಟು ಸಿಗುವುದಿಲ್ಲ. ಆ ಕಳ್ಳ ಕೃಷ್ಣನಷ್ಟು ಸಂಪನ್ನನಾದರೆ ಪಡೆದ ತಂದೆ ತಾಯಿಯರಾದ ವಾಸುದೇವ ದೇವಕಿಯರು ಬಂಧನದಲ್ಲಿರುವಾಗ ಅನ್ಯರ ಮನೆಯಲ್ಲಿ ಸಂತೋಷದಿಂದ ಇರುತ್ತಿದ್ದಾನೆ ಹೇಗೆ? ಹೌದು ನಿಜ. ಇದು ಅಲ್ಲದೆ ಕೌರವೇಶ್ವರನಿಗೆ ತಾಯಿಯಾದ ಗಾಂಧಾರಿ ದೇವಿಯ ಅಮೃತ ಕಾಯವನ್ನು ತುಂಬುವಾಗ ಕಪಟತನದಿಂದ ಅರ್ಧಕ್ಕೆ ನಿಲ್ಲಿಸುತ್ತಿದ್ದಾನೆ ಹೇಗೆ? ಹೌದು ಅನುಜ. ಆ ಭ್ರಷ್ಟನ ಮಾತೆಗೆ ಹೆಣ್ಣು ತಮ್ಮನಾದ ಕವಲಿಕೆಯೇ, ಅಣ್ಣನಾದ ನಿವಾತಕನೇ, ಆ ಕಮಲಾಕ್ಷನೆಂಬುವವನು ನಮ್ಮನ್ನು ಬೈದಿರಬಹುದು. ನಿಜ. ಅದು ಏತಕ್ಕೆಂದರೆ ಅದು ಏತಕ್ಕೆ ಅಗ್ರಜ? ಅವನಿಗೂ ನಮಗೂ ಬಹುದಿನಗಳಿಂದ ಕೂಡಿದ ದ್ವೇಷವಲ್ಲವೇ? ನಿನ್ನೆ ಮೊನ್ನೆ ಹುಟ್ಟಿದ ದ್ವೇಷವೇನೂ ಅಲ್ಲ. ಹೌದು ಅಗ್ರಜ. ಅವನು ಬೈದರು ಚಿಂತೆಯಿಲ್ಲ. ಇಕೋ ಶತ್ರು ಬೆಳೆಸಿ ಬಲಿಯಂಬಿಟ್ಟರೆ ಮುಂದೆ ನಮಗೆ ಕೇಡು ತಪ್ಪದ್ದು. ಹೌದು ಅಗ್ರಜ. ಆ ಕಳ್ಳ ನಮ್ಮ ಸಂಹರಿಸುತ್ತೇನೆ. ಈ ಸುದ್ದಿಯನ್ನು ಕೇಳಿ ಅವನ ಪಕ್ಷವನ್ನು ತಾಳೆ ಇಂದ್ರನೆಂಬುವವನ ಕದನಕ್ಕೆ ಬಂದರೆ ಅವ ಬಂದ ನೇತ್ರವನ್ನೇ ಕಿತ್ತು ಬಿಡುವನು. ಇದು ಅಲ್ಲದೆ ಅಮ್ಮಿನಿಂದ ಬ್ರಹ್ಮನು ಬಂದರೆ ಅವನ ಮಸ್ತವನ್ನು ಕತ್ತರಿಸುತ್ತೇನೆ ತಮ್ಮ. ಇದೇ ನಮ್ಮ ಕುಲದ ಧರ್ಮ. ಇದು ಏನು ವಿಪರೀತ? ಅದು ಏನು ಅನುಜ? ಕಾಲಕ್ಕೆ ನಿವಾತಕರೆಂಬ ಹೆಸರೆತ್ತಿದರೆ ಈ ವೃತ್ತಿ ತತ್ತರಗೊಳ್ಳುತ್ತದೆ. ನಮ್ಮಂತ ಮಹಾಪರಾಕ್ರಮಿಗಳೊಡನೆ ಆ ವೃತ್ತಂತೆಯನ್ನು ಯುದ್ಧಕ್ಕೆ ಬರುವನೆ. ಇದು ಅಲ್ಲದೆ ಚಂದ್ರಮೌಳಿಯಾದ ಶಿವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಬಳಗ ಇಲ್ಲವಲ್ಲ ಅನುಜ. ಇಂಥ ಪರದೇಶಿ ಪರಮೇಶ್ವರನು ದಾವಲಕ್ಕದೊಳಗೆ ಜಮಾನಿನ್ನ ಅಪ್ಪಣೆಯಾಯಿತೆಂದರೆ ಈ ಕ್ಷಣವೇ ಅವನು ಬೆಳೆದು ತಂದು ನಿನ್ನ ಪಾದದಡಿಯಲ್ಲಿ ಕೆಡಹುತ್ತೇನೆ ನೋಡು ಅಗ್ರಜ. ಈ ಮಾತು ಸಹಜ. ಅಬ್ಬೋ ತಮ್ಮನಾದ ಕಾಲಿಕೆಯ ನಾನೇನು ಹೇಳಲಿ ನಿನ್ನಯ ಶೌರ್ಯ? ಏನಾಗ್ರಜ? ನಿನ್ನ ಪಟುತರ ಪರಾಕ್ರಮಕ್ಕೆ ನಾ ಮೆಚ್ಚಿದೆ. ನಿನಗೆ ತಕ್ಕ ಮರ್ಯಾದೆಯ ಮಾಡಬೇಕೆಂದು ಎಷ್ಟು ಯೋಚಿಸಿದರೂ ಸರಿಯಾಗಿ ಒಳೆಯುತ್ತಿಲ್ಲವಲ್ಲ. ಹೌದು ಅಗ್ರಜ. ಎಷ್ಟು ಕೊಟ್ಟರು ಭೂಷಣ ತೋರದು. ಆದ್ದರಿಂದ ನಾಳಿನ ದಿನದೋಳ ಇಂದ್ರನ ಅಮರಾವತಿ ಪಟ್ಟಣದ ಅಧಿಕಾರವನ್ನು ನಿನಗೆ ಒಪ್ಪಿಸುವನು ತಮ್ಮ. ಅಹೋ ನಿವಾತಕ ಭೂಪತಿ, ಇದು ಆಶ್ಚರ್ಯ ರೀತಿ. ಚತುರ್ದಶ ಭುವನಗಳಲ್ಲಿ ಶ್ರೇಷ್ಠನಾದ ನೀನು ನಿನ್ನ ಅನುಜನನ್ನು ಈ ಬಲಿಯಿಂದ ಕೊಂಡಾಡಬಹುದೇ? ಅಹೋ ಅಗ್ರಜ, ಇಂದ್ರನೆಂಬ ಬಂಡನ ನಮ್ಮ ಎದುರು ಕದನಕ್ಕೆ ಬಂದರೆ ತಕ್ಕ ಶಾಸ್ತ್ರೀಯ ಮಾಡಿ ಕಳಿಸುತ್ತೇನೆ ನೋಡು ಅಣ್ಣ. ರಾಜಾಕ್ಷಿಗಣ್ಣ. ಆತಮನೆಂಬ ಇಂದ್ರನು ದಾಯಾದಿ ಮತ ಮತ್ಸರದಿಂದ ಬಾಲಾಸೂರ ಜಂಬಾಸೂರರೆಂಬ ಮಹಾಪರಾಕ್ರಮಿಗಳನ್ನು ಕದನ ತೋಳಾತ ಗೈದನೆಂದು ಸೊಕ್ಕಿನಿಂದ ನಮ್ಮನ ಇಂದ್ರನ ಮದಮನ ಸಡಗರದಿಂದ ಕದನಕ್ಕೆ ಬಂದರೆ ಸುಂದರ ತರಮವಾದ ಅಮರಾವತಿಯ ಪಕ್ಕು ಬಂದೂರ ತರಮವಾದ ಸುಂದರಾಂಗಿಯರಂ ಸರ ಹಿಡಿದು ಚಚ್ಚರನೆ ಎಳೆದು ಮರ್ಯಾದೆಯಂ ಕಳೆದು ಕಾಮದೆನ್ನುವಂ ಪಿಡಿದು ಕಲ್ಪವೃಕ್ಷಯಂ ಕಡೆದು ಚಿಂತಾಮಣಿಯ ಮಡಿದು ಅಮೃತವಂ ಸುರಿದು ಅಮೃತ ಕೋಪವಂ ಬರೆಗೈದು ಅಮರಾವತಿಯ ಸೌಂದರ್ಯವನ್ನು ನಾಶ ಮಾಡಿ ಅವನ ಮುತ್ತು ವಾಹಿನಿಯರಾದ ಸಜ್ಜಿರಂಬಾದಿ ನಾಯಕಿಯರನ್ನು ಎಳೆದು ತರಬೇಕು ತಮ್ಮ. ಇದೇ ನಿನಗೆ ನೇಮ. ನಿನ್ನ ಆಜ್ಞೆಯ ಪ್ರಕಾರ ಈ ಕ್ಷಣದಲ್ಲಿಯೇ ಹೋಗಿ ಆದ ಮದಮನಾದ ದೇವೇಂದ್ರನ ಸೆರೆ ಹಿಡಿದು ಅವನ ಮುದ್ದು ಮೋಹದ ಸತಿಯಲಾದ ಸಚಿಯನ್ನು ದೇವಿಯನ್ನು ಎಳೆದು ತಂದು ನಿನ್ನ ಪಾದದಡಿಯಲ್ಲಿ ಕೆಡುತ್ತೇನೆ ಅಗ್ರಜ. ತ್ರಿಶತ್ಕುಲ ತಿಮಿರ ಪ್ರಚಂಡ ಗಂಡುಗಳಿಗಳ ಗಂಡ ಭುಜಪ್ಪನ ತಂಡ ನಡೆಸಿದ ನನಗೆ ಈ ಭೂಮಂಡಲದಲ್ಲಿ ಸರಿಯಾರಿಲ್ಲವೆಂದು ಬೇರೆಯನ್ನು ಬಡಿಸುವ ರಥವನ್ನ ಅಮರಾವತಿ ಪಟ್ಟಣದ ಆಜೆ ಮಿಡಿದು ಸಾರಥಿ
ಹೋಗಿ ಈ ಶ್ರೀಲೋಕದೊಳ್ಳು ನಿವಾಸ ಕಾಲಕ್ಕೆ ಏರಿಗೆ ಸಮಾನರಾದ ವೀರರ ಇಲ್ಲವೆಂದು ಜಯಬೇರಿ ಮಾಡಿತು. ಹಲೋ ನಮ್ಮ ಅಗ್ರಜನ ಜೊತೆಗೆ ಇಂದ್ರನ ದೇವಲೋಕಕ್ಕೆ ರಥ ಬಿಡ್ತಾರೆ. ಮಕ್ಕಳ ಹಿರಿಯ ತಮ್ಮ ಎಲ್ಲರ ಕಾರಣ ಎಂದರ ಮಕ್ಕಳ ಹಿರಿಯ ತಮ್ಮ ಬಾಯ ಪಾತ್ರಗಾರಿಂದ ಯಾರು ಬರಂಗಿಲ್ಲ ಅಣ್ಣ ಕಡಿಮೆ ಹೇಗಿರ್ಬೇಕಂದ್ರ ಅಂದವಾಗಿ ಕಾಣಬೇಕು, ಚಂದವಾಗಿ ಕುಣಬೇಕು, ಮುಂದೆ ನೋಡುವಂತ ಜನರ ಮನಸ್ಸು ಕೂಡ ಮೆಚ್ಚಿಸಬೇಕು. ಹಾಡುವ ಧ್ವನಿಯಲ್ಲಿ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಹಾಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಅದಲಕ್ಕ ಗೊತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನದೊಂದು ಶಾಶ್ವತವಲ್ಲ, ಬಡ ಜನರಿಂದು ಪ್ರಾಣಿಗಳಲ್ಲ. ಸಿರಿತನದೊಂದು ಶಾಶ್ವತವಲ್ಲ, ಬಡ ಜನರಿಂದು ಪ್ರಾಣಿಗಳಲ್ಲ. ಕೋಟೆ ಕಟ್ಟಿ ನಡೆದವರಲ್ಲ ಜೇನಾದರು, ತಿರುಗಿಕೊಂಡವರಲ್ಲ ಮೈ
ಮಣ್ಣಾದರು ಕೋಟೆ ಕಟ್ಟಿ ಮೆರೆದವರೆಲ್ಲ ಸೇನಾದರು ದೇಶ ತಿಳಿದುಕೊಂಡವರೆಲ್ಲ ಮಣ್ಣಾದರು ಇಂದು ಹಾಯಾಗದಲ್ಲವನೇ ಹರಸಾಗುವ ಒಳ್ಳೆ ಹರಸಾಗುವ ಫುಲ್ ಸ್ಟಾಪ್. ರಾಜಾದ ಧಾರಣಿಗಳಿವೆ ಹೆಚ್ಚಿನ ನೋಡೋದ್ರಿಂದ ಬಂದ ವೀರ ಧಾರಣಿಗಳಿದೆ ದೇವ ದೇವ ಪ್ರಭಾವ ಬರ್ರೆ ಎಲೈ ಮಾನವ ದೇವ ಯಾವತ್ವೈರಿಗಳೆಂಬ ದರ್ಜಲ ಮಹೇಂದ್ರಗಳಂ ವೃದ್ಧಿಸುವಂತೆ ಎನ್ನಯ ವಜ್ರಾಯುಧದ ದಬ್ಬಿಗೆ ಯಾವತ್ ರಾಜರ ಸಮುದಾಯವಲ್ಲ. ದೇವ ಬುದ್ಧಿ ಶೂನ್ಯರಾದ ಹೃದ್ಗರ್ಭಾಬ್ದಿಗಳಂ ಗದ್ದಲಕುವಂತೆ ಸಿಂಹಧ್ವನಿಯ ಮೆಸುಗುತ್ತ ಕೋಪಾನ್ವಿತನಾಗಿ ಈ ಮಹಾದ್ರಾಜರ ಒಂದೊಡಗೂಡಿ ಈ ಸಭಾ ಮಂದಿರಕ್ಕೆ ಬಂದ ಬೃಹತ್ ಕುಲಶೇಖರನ ಅತಿ ವಿನಯದಿಂದ ಮಾತನಾಡಿದ ನೀನು ಧರ್ಮನೇ ಓಹೋ ದೇವ ನಾಮದಾರಂತ ಗೆಳತಿಯ ಕೈಲಾಸದಲ್ಲಿ ಪರಮೇಶ್ವರ ಹೆಂಡತಿ ಪಾರ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಪಂಚಪಾಂಡವರ ಹೆಂಡತಿ ದ್ರೌಪದಿ, ಸುಧರ್ಮನ ಹೆಂಡತಿ ಪ್ರಭಾವತಿ, ನನ್ನ ಹೆಂಡತಿ ಹೆಸರು ಕುಶಲಮತಿ, ನನ್ನ ಹೆಸರು ರುದ್ರಪಾದ ರಾಮಣ್ಣ ಸಾರಥಿ ಎಂದು ಕರೆಯುತ್ತಾರೆ ಭಗವತಿ. ಹೇಳಿಕೊಂಡು ಬರಬೇಕು ತಮ್ಮ ನಮಗದ ಸಂಗತಿ. ಎಲೈ ಸಾರಥಿ ಈ ಸಭಾವತ್ತಿಗೆ ಬಂದ ಕಾರಣವೇನೆಂದರೆ ಅದೇನು ದೇವ ಯಾವತ್ವೈರಿಗಳೆಂಬ ದರ್ಜಲ ಮಹೇಂದ್ರಗಳಂ ವೃದ್ಧಿಸುವಂತೆ ಎನ್ನಯ ವಜ್ರಾಯುಧದ ದಬ್ಬೆಗೆ ಯಾವತ್ ರಾಜ್ಯ ಸಮುದಾಯದ ದೇವ ಯಾವತ್ ಕಾಮಿನದಿಂದ ಕಟ್ಟಗೂಡಿ ನಿರ್ವಂಚನೆಯಿಂದ ವಿರಂಚಿ ನಿರ್ಮಿಸಿದ ಸಂಚಿತಾರ್ಥ ಕಾಂಚನ ಕೊಂಡಂತೆ ಸುಂದರವಾಗಿ ಕಾಣುವ ಸುಂದರಾಂಗಿಯರ ಶೃಂಗಾರವಾದ ಮಂಗಲವಣೆ ಅಂತ ಎಲ್ಲ ಸಾರಥಿ ಭುವತಿ ವೈಭವ ವಿಲಾಸಗಳನ್ನು ನೋಡಿ ಮಂಗಲತರ ಸಂಗೀತ ಶ್ರುತಿಗಳನ್ನು ಕೇಳಿ ಮನಾದಂತಾಳಿ ಕಾಮಧೇನು ಕಲ್ಪಾಲುಚ ಚಿಂತಾಮಣಿ ಪುಟ್ಟಮಣಿ ಐರಾವತಿ ಎಂಬ ಅಷ್ಟೈಶ್ವರ್ಯದಿಂದ ಮೆರೆಯುವ ಅಮರಾವತಿ ಎಂಬ ಪಟ್ಟಣವನ್ನು ಪರಿಪಾಲಿಸುವ ಸದ್ಗುಣ ಸಾಂದ್ರ ದೇವೇಂದ್ರ ಮಹಾರಾಜನನ್ನು ತಿಳಿಯಲೇ ಸಾರಥಿ ಹರಸರಲ್ಲಿ ಅಧಿಪತಿಯಾದ ವೀರದೇವೇಂದ್ರ ಮಹಾರಾಜರದ ಬದರೆ ಹಿಂದೂ ಹನ್ನವಾದ ಅಂತರಕ್ಕೆ ಬಂದ ಕಾರಣಗಳು ಭೀಮ ಮಹಾನ್ ಬಾಬಾ. ಎಲೈ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇದಕ್ಕೋ ನಮ್ಮ ದೇಶದ ವೃತ್ತಾಂತವನ್ನು ಕೇಳುವಗೋಸ್ಕರ ಬಾಣವಾಯಿತು ಕಣ್ಣಿಯ ಸಾರಥಿ ಒಂದು ಸಂಗತಿ ಒಳ್ಳೆದು ಭಗವತಿ. ಮುಂದಿನ ಸಂಗತಿ ಎಲ್ಲ ಸಾರಥಿ ಭಗವತಿ ಹೋಗನೆ ಹಂತಪುರಕ್ಕೆ ಹೋಗಿ ಅನ್ನ ಮಹೋದ ಸತಿಯಳಾದ ಸತಿದೇವಿಯನ್ನು ಬರಗಳ ಸಾರಥಿ ಹೋಗನಿ ಜಾಗೃತಿ ಯಪ್ಪ ಎಂಬರಕ್ ಅರ್ಜೆಂಟ್ ಅದಳ, ನೀನೇ ಹೋಗಿ ಇನ್ನು ಕುತ್ಕೊಂಡ್ಬಿಡು. ಕಡಗ ಮತ್ತು 100 ರೂಪಾಯಿಯನ್ನು ದೇವೇಂದ್ರ ಪಾತ್ರ ಕಾರ್ಯ ಮಾಡುತ್ತಾರೆ. ಯಪ್ಪ ಒಳಬಳ್ಳಾರಿಯವರು ಸನ್ಮಾನ ಕಾರ್ಯಕ್ರಮ ದೇವೇಂದ್ರ ಹೆಂಗಪ್ಪ ಬಸಣ್ಣ ಮ್ಯಾನೇಜರ್ ಎಲ್ಲಿದ್ರಪ್ಪ ನೀವು ಹೆಂಗಪ್ಪ ಬಸಣ್ಣ ಭೀಮಣ್ಣ ಏನ್ ಹಣ ಬಲ ಕಂಡು ಆಯ್ತು ಪೀರಪ್ಪ ಕಂಡ್ರೆ ಕಡಿಯ ಹೆಂಗಪ್ಪ ಬಸಣ್ಣ ಮ್ಯಾನೇಜರ್ ಒತ್ತಂಡಾಗಿ ಬಂದಿಗೆ ಬರ್ಬೇಕಿಲ್ಲ ಅಲ್ಲರಿ ಪದರ ಕಂಡು ಹಗ್ಗದ ಕಟ್ಟಿಬಿಟ್ರು ಏನ್ ಮಾಡ್ತಾರೆ. ಏನಪ್ಪ ಇಲ್ಲ ಮದುವೆ ನಿಂತ್ಕೊಂಡು ಹೇಳ ಆಟಗಳವ ಬರಂಗಲ್ಲ ಇಲ್ಲಿ ಕುದ್ದಾಡ ಬರ್ರಿ ಕೊಡ್ರಿ ಸರಿ ಹಾಕ್ರಿ ಇಲ್ಲಿ ಯಾರು ನಡೆಯಂಗಿಲ್ಲ ಇಲ್ಲಿ ಲಕ್ಷಗಟ್ಟಲೆ ಆಟ ಮ್ಯಾನೇಜರ್ ದೇವಣ್ಣ ನನ್ನ ಹಾಕಬೇಕಂತ 500 ರೂಪಾಯಿ ತಗೊಂಬನ್ನಿ. ನಾನೇ ಹಾಕೋದು ಬಿಡ್ಲಿ.
ರಂಗಮ್ಮ ಇವರು ಐದು ತೊಲೆ ಬೆಳೆಯ ಘಟಕವನ್ನು ದೇವೇಂದ್ರ ಪಾತ್ರಗಾರ ಮಾಡ್ತಾರೆ. ಶ್ರೀ ಮುರಳಿ ಘನಶ್ಯಾಮ ದೇವಾನವರತ ಪರಿಪಾಲಿಸು, ದೇವಾನವರತ ಪರಿಪಾಲಿಸು. ಶ್ರೀ ಮುರಳಿ ಘನಶ್ಯಾಮ ಐಶ್ವರ್ಯ ಮತ್ತು ಮೇಲಕ್ಕೇಳು ಪ್ರಾಣಸಖಿ ಸುಭ್ರಾಂಶಮುಖಿ. ಅಹೋ ಕಾಂತ, ಹೇ ಕಾಂತಿ, ಅರಮಂದಿರದಲ್ಲಿರುವ ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನು ಪ್ರಿಯ? ಹೇ ಸುಂದರಿ, ಸುಂದರ, ಈ ಮಂದಿರದಲ್ಲಿ ನನಗೆ ಹೊತ್ತು ಕಳೆಯುವುದಕ್ಕೆ ತುಂಬಾ ಬೇಸರವಾಗಿದೆ. ಹೌದೇ? ಆದ ಕಾರಣ ಹೊತ್ತು ಕಳೆಯುವ ನಿಮಿತ್ತವಾಗಿ ನಮ್ಮ ಸುಂದರವಾದ ಆನಂದ ಭವನಕ್ಕೆ ಹೋಗೋಣ ಬಾಸಕಿ, ನಳಿನಮುಖಿ. ಇಲ್ಲಿರಲು ನಿನಗೆ ಬೇಸರವಾಗಿದೆ ಎಂದು ಹೇಳಿದೆಯಾ? ಹೌದು ಕಾಂತೆ. ಉದ್ಯಾನವನಕ್ಕೆ ಹೋಗೋಣವೆಂದು ಹೇಳಿದೆಯಾ ಪ್ರಿಯ? ಹೌದು ಕಾಂತೆ. ಕಾಂತ, ಕಾಂತೆ, ನೀನು ಹೇಳಿದಂತೆ ಪಟ್ಟು ಪೀತಾಂಬರವನ್ನು ಹುಟ್ಟು ಅಲಂಕೃತಳಾಗಿ ನಾನು ಸಿದ್ಧಳಾಗಿ ನಿಂತಿರುವೆನು. ಹೌ ಕಾಂತೆ. ಕಾಂತ, ಕಾಂತೆ, ಹಾಗಾದರೆ ತಡವಿಂದೇತಕ್ಕೆ? ಉದ್ಯಾನವನಕ್ಕೆ ಹೋಗೋಣ ನಡಿ. ಹೋಗೋಣ ಬಾ ಕಾಂತೆ ಗುಣವಂತೆ. ಪ್ರಿಯ, ಪ್ರಿಯೆ, ಆಹೋ ಪ್ರಿಯ, ಆಹೋ ಪ್ರಿಯೆ. ಕಾಂತ, ಕಾಂತೆ, ಹೇಳಲೆ. ಚೆನ್ನಾಗಿ ಹೇಳು ಕಾಂತೆ. ಚೆನ್ನಾಗಿ ಕೇಳುವೆಯಾ? ಚೆನ್ನಾಗಿ ಕೇಳುವನು ಕಾಂತೆ. ಆಹಾ. ಆಹಾ. ಪ್ರಿಯ, ಪ್ರಿಯೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಸಂತಸ ಹರಳುವ ಸಮಯ ಮರೆಯಾದ ಚಿಂತೆಯ, ಇದು ರಮ್ಯ ಚೈತ್ರಕಾಲ, ಇದು ರಮ್ಯ ಚೈತ್ರಕಾಲ. ಮಂಜಿನೆರೆದ ಮುಂಜಾನೆ ಬಣ್ಣ ಹೃದಯ ಬೆಳಗ್ಗೆ ಸಂತೋಷ ಕಾಲ. ಮಂಜಿನೆಲೆಗಳ ಮುಂಜಾನೆ ಬಣ್ಣ ಹೃದಯ ಬೆಳಗ್ಗೆ ಸಂತೋಷ ಕಾಲ. ನಗುವ ಹೂವು ಬಿರಿದ ಹಾಗೆ, ನಗುವ ಹೂವು ಬಿರಿದ ಹಾಗೆ ಬಾರಬಾವಿ. ಪ್ರಿಯ, ಪ್ರಿಯೆ, ನಾನು ನೀನು. ಕಾಂತ, ಕಾಂತೆ, ಇದು ಯಾವ ಕಾಲ?
ಅದು ಯಾವ ಕಾಲ ಕಾಂತಿ? ನಿನಗೆ ತಿಳಿದಿಲ್ಲವೇ? ತಿಳಿದಿಲ್ಲ ಕಾಂತಿ. ತಿಳಿದುಕೋ. ತಿಳಿಸಿಕೊಡು ಕಾಂತಿ. ನಾನು ತಿಳಿಸಿಕೊಡಬೇಕೆ? ಹೌದು ಕಾಂತಿ. ಇದು ರಂಗ ಚೈತ್ರಕಾರ, ಇದು ರಂಗ ಚೈತ್ರಕಾರ. ಪ್ರಿಯಾ, ಉದ್ಯಾನವನಕ್ಕೆ ಹೋಗೋಣ ಅಂತ ಹೇಳಿದನಲ್ಲ. ಹೌದು ಕಾಂತಿ. ತಡೆಯಿಂದ ಯಾಕೆ ಮಾಡೋದು? ನಡಿ ಹೋಗೋಣ. ಹೋಗೋಣ ಬಾ ಕಾಂತಿ. ಕಾಂತ ಕಾಂತಿ. ಆ ಹೇ ಸುಂದರ ಅಂಗಿಯೇ, ಮೋಹನಾಂಗನೇ, ಸುಗಂಧತರ ಮಾದ ಮಾರುತಗಳಿಂದಲೂ ಸುರಚಿತವಾದ ಸರೋವರಗಳಿಂದಲೂ ಅತಿ ವೈಭವದಿಂದ ರಮಣೀಯವಾಗಿ ತರುವುದು. ಹೌದೇ? ಆ ಹೇ ಸುಂದರಿ. ಪ್ರಿಯಾ, ಪರಿಶೋಭಿಸುವ ವೃಕ್ಷಗಳಿಂದ ಪರಿಮಳದ ಪುಷ್ಪಗಳಿಂದ ಮೆರೆಯುವ ಈ ನಂದನವನವು ಹೌದು, ನನ್ನ ಮನಕ್ಕೆ ಬಹು ಆನಂದವಾಗಿ ತರುವ ರಮಣಿ ಮಂಜುತ ವಾಣಿ. ಹೌದೇ ಪ್ರಿಯಾ? ಹೌದು ಪ್ರಿಯೆ. ನನಗೂ ಸಹ ಈ ಉದ್ಯಾನವನವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಪ್ರಿಯಾ. ಹೌದೇನು ಕಾಂತಿ? ಹಾ ಕಾಂತ, ಕಾಂತಿ. ನನ್ನ ಮನಸ್ಸಿಗೆ ಈಗ ಹೇಗಾಗಿರೋದು ಗೊತ್ತೇ? ಹೇಗಾಗದು ಕಾಂತಿ? ಹೇಗಾಗಿದೆ ಎಂದು ಕೇಳಿದೆಯಾ? ಹೌದು ಕಾಂತಿ. ಹೇಳಲೇ? ಚೆನ್ನಾಗಿ ಹೇಳು ಕಾಂತಿ. ಚೆನ್ನಾಗಿ ಹೇಳಿದ? ಚೆನ್ನಾಗಿ ಹೇಳು ಕಾಂತಿ. ಪ್ರಿಯಾ, ಪ್ರಿಯೆ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಓ ನಲ್ಲನೆ ಸವಿ ಮಾತೊಂದ ನುಡಿವಿನ, ನಾನೇಳುವ ಮಾತನ್ನು ಕೇಳು ಹಿರಿಯನೇ. ಪ್ರಿಯೆ, ಕಾಂತಿ. ಬಂದೆ ಕಾಂತಿ. ಪ್ರಿಯೆ, ಹೇಗಾಗಿದೆ ಕಾಂತಿ? ಹೌದು ಕಾಂತಿ. ಕಾಂತಿ. ಪ್ರಿಯೆ, ಕೇಳೆಯ ಓ ನಲ್ಲನೆ ಸವಿ ಮಾತೊಂದ ನುಡಿವಿನ, ನಾನೇಳುವ ಮಾತನ್ನು ಕೇಳು ಹಿರಿಯನೇ. ಪ್ರಿಯಾ, ಈ ವನವನ್ನು ನೋಡಿ ನನ್ನ ಮನಸ್ಸಿಗೆ ಹೇಗಾಯ್ತು ಗೊತ್ತೇ? ಹೇಗಾಗಿದೆ ಕಾಂತಿ? ಹೇಳ್ಬೇಕೆ ಪ್ರಿಯಾ? ಚೆನ್ನಾಗಿ ಹೇಳು ಕಾಂತಿ. ಕಾಂತ, ಕಾಂತಿ. ವನದಲ್ಲಿ ನಮ್ಮಿಬ್ಬರನ್ನು ಕೂಡಿದಿವೆಲ್ಲವೇ? ಹೌದು ಕಾಂತಿ. ನನ್ನ ಮನಸ್ಸಿಗೆ ಹೇಗಾಗುತ್ತಿರುವುದು ಗೊತ್ತೇ? ಅದು ಹೇಗಾಗುದು ಕಾಂತಿ? ಆಲೋಚನೆ ಬೆಳಗಲ್ಲ, ಮನಸ್ಸು ಮನಸ್ಸು ಬೆಳಗಲ್ಲ. ಓ ನಲ್ಲನೆ ಸವಿ ಮಾತೊಂದ ನುಡಿವಿನ, ನಾನೇಳುವ ಮಾತನ್ನು ಕೇಳು ಹಿರಿಯನೇ. ಅಹೋ ಪ್ರಿಯಾ. ಆಹೋ ಪ್ರಿಯೆ. ಕಾಂತ, ಕಾಂತಿ. ಈ ಉದ್ಯಾನವನವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಹೌದೇನು ಕಾಂತಿ? ಇದರ ಮಹಿಮೆ ಏನಿರುವುದು ಅದನಿಗೆ ಎನ್ನು ಮುಂದೆ ತಿಳಿಸುವಂತವನಾಗ ಕಾಂತ ಗುಣವಂತ. ಎಲ್ಲ ಈ ಸಚಿವಕಿ
ಈ ವನದ ಮಹಿಮೆಯಂ ನಾನೇನೊಂದು ಹೇಳಲಿ. ಹಾ ಹೇ ಕಾಮಿನಿ, ಪ್ರಿಯ, ಈ ವನದಲ್ಲಿ ವನರಾಜ್ಯನು ಮನಸ್ಥಿತಿಯನ್ನ ಕೇಳಿ ಹಾಡಿದ ನಿಲಯವು ಶೃಂಗಾರವಾದ ಕೋಗಿಲೆಯ ಸಂಗೀತ ಭವನವು, ಗಿಳಗಳ ಭೋಜನ ಮಂದಿರವು, ಷಟ್ಪದಿಗಳೆಂಬ ಮಾರ್ಗದ ರಮ ಪ್ರಭಶಾಲೆಯೋ ಅಥವಾ ನರ್ತನ ನರ್ತಕಿಯರ ಮಂಟಪವು. ಆ ಹೇ ಸುಂದರಿ, ಸುಂದರ, ಇಂಥ ಉತ್ತಮವಾದ ಸ್ಥಳ ಸ್ವಲ್ಪ ಕಾಲ ವಿನೋದಾತ್ಮಕವಾಗಿ ರಕ್ತದ ಆಟ ಆಡೋಣ ಬದುಕಿ ರಾಜೇಂದ್ರ ಮುಖಿ. ಪ್ರಿಯ, ಪ್ರಿಯೆ, ಕಾಂತ, ಅಹೋ ಪ್ರಿಯ, ಆಹೋ ಪ್ರಿಯೆ, ನನಗೀಗ ಹೇಗಾಗುತ್ತಿರುವುದು ಗೊತ್ತೇ ನನ್ನ ಮನಸ್ಸಿಗೆ. ಅದು ಹೇಗಾಗಿರೋದು ಕಾಂತಿ? ಹೇಳಲೆ, ಅದೇನು ಚೆನ್ನಾಗಿ ಹೇಳು ಕಾಂತಿ. ಅಹೋ ಪ್ರಿಯ, ಆಹೋ ಪ್ರಿಯೆ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಈ ಸುಖದಲ್ಲಿ ಓಲಾಡುವಾಗ ಪ್ರಿಯ, ಕಾಂತ, ಆ ಸ್ವಾಗತದ ಆ ಸ್ವಾಗತದ ಸವಿದಂತ ಮನಕ್ಕೆ ಹರ್ಷ. ಪ್ರಿಯ, ನನ್ನ ಮನಸ್ಸಿಗೆ ಈಗ ಹೇಗಾಗಿರುವುದು ಗೊತ್ತೇ? ಅದು ಹೇಗಾಗಿರೋದು ಕಾಂತಿ? ಹೇಗಾಗಿರುವುದೆಂದು ಕೇಳಿದೆಯಾ? ಹೌದು ಕಾಂತಿ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು, ಈ ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುಖವ ಓರಸಿಕ ಮೇಘವಾರ ಮನದಾಸ ಚಂದಿರ. ಓರಸಿಕ ಮೇಘವಾರ ಮನದಾಸ ಚಂದಿರ. ತೋನಿಂದ ಮೈ ಬಳಸುವೆ, ಸುಖ ಸಂತೋಷ ನಾ ತುಂಬುವೆ. ತೋನಿಂದ ಮೈ ಬಳಸುವೆ, ಸುಖ ಸಂತೋಷ ನಾ ತುಂಬುವೆ. ಪ್ರಿಯ, ಅಲ್ಲ, ಅಲ್ಲೇ ಆಮೇಲೆ ಆಮೇಲೆ ಏನಾಗುದು ಕಾಂತಿ? ಏನಾಗುವುದೆಂದು ಕೇಳಿದೆಯಾ? ಹೌದು ಕಾಂತಿ. ಕಾಂತ, ಕಾಂತಿ, ಹೇಳಲೆ, ಅದು ಚೆನ್ನಾಗಿ ಹೇಳು ಕಾಂತಿ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು. ಹಾ ಹೇ ಸೂತ, ಸಖ್ಯ ಮಾಡಿ ಹೊಡನೆ ರಕ್ತದ ಆಟ ಹಾಡಬೇಕಾದ ಕಾರಣ ಬೇಗ ಹಾಸಂಗಿಯನ್ನು ತಂದು ಶೃಂಗಾರಿಸು ಸಾರಥಿ ಅತಿ ಜಾಗೃತಿ. ಭಗವತಿ ವಾತಂ ವಿಷದಿಂದಾಗಲಿ ಭೇಮ ಮಹಂಭವ.
ನಾನು ದಶ್ಯವನ್ನು ಹಾಕಿರುವನು, ನಿನ್ನ ಕಾಯಿಯನ್ನೇ ಕಡಿಯುವನು. ಹೌದು ಕಾಂತೆ? ಕಾಂತೆ, ಹಲೋ ಹಲೋ ಕಾಂತ, ಕಾಂತೆ, ನನ್ನ ಕಾಯಿ ದಶಪಾಲು ಆಗಿರುವುದು. ಹೌದು. ಅಂತ ಬಳಿಕ ನೀನು ದಶವನ್ನ ಹಾಕಲಾರದೆ ನನ್ನ ಕಾಯಿಯನ್ನು ಯಾವ ರೀತಿಯಾಗಿ ಕಡಿಯುವೆ? ಇಂಥ ಮೊಂಡಾಟವನ್ನು ಆಡಬೇಡ ಪ್ರಿಯ, ಇದೇನು ನಿನ್ನ ಅನ್ಯಾಯ? ಹೇ ಪ್ರಿಯೆ, ನಾನು ಮಂಡಾಟ ಹಾಡುವುದಿಲ್ಲ. ಅದು ಮುಖ್ಯವಾಗಿ ಮೇಲಾಗಿ ಸುಡಬೇಕು ಎಂದರು, ಪಾವಿಗೆ ವಂದಿಸಿ ಕಡಿಯಬೇಕೆಂತಲೂ ಮೊದಲೇ ನೀನು ತೀರ್ಮಾನ ಮಾಡಿದಳು ಕಾಂತೆ, ಗುಣವಂತೆ. ಅಪ್ಪ ಸಾರಥಿ, ನ್ಯಾಯ ಎನ್ನುವುದು ನನ್ನ ಕಾಂತನಲ್ಲಿ ಎಳ್ಳೆಟ್ಟು ಸಹ ಇಲ್ಲ. ಆದ್ದರಿಂದ ಇವರೊಂದಿಗೆ ನಾನು ಪಗಡೆ ಆಟವನ್ನು ಸರ್ವತಃ ಆಡಲಾರೆ. ಈ ಆಸನವನ್ನು ಅತ್ತ ಕಡೆ ತೆಗೆದು ಹಾಕುವಂತಹ ನಾವು ಸಾರಥಿ, ಅತಿ ಜಾಗ್ರತೆ. ಒಂದು ಕ್ಷಣಕಾಲ ಹೆಸರು ಗುಟ್ಟೆ ನಾಗಪ್ಪ ಇವರು ದೇವೇಂದ್ರನ ಪಾತ್ರ ಮಾಡಿದವರೆಗೂ ಅದು ಸರ ಇಲ್ಲ ಉಂಗುರ. ಇವರು ಒಂದು ಅರ್ಧ ತೊಲೆ ಬಂಗಾರದ ಸುತ್ತಿನ ಹೊಂಗಾರ, ಒಂದು ಶೃಂಗಾರವಾದ ಪುಷ್ಪಮಾಲೆಯನ್ನು ದೇವೇಂದ್ರನ ಪಾತ್ರ ತಯಾರು ಮಾಡುತ್ತಾರೆ ಹೋಗ ಹಬ್ಬದ. ಅದೇ ರೀತಿಯಾಗಿ 5 ತೊಲೆ ಬೆಳ್ಳಿಯ ಕಡಗವನ್ನು ಬಹುಮಾಂಪುರ ತಯಾರು ಮಾಡುತ್ತಾರೆ, ಅದು ದೇವೇಂದ್ರನ ಪಾತ್ರಕ್ಕೆ. ಅಣ್ಣ ನಿಮ್ಮ ಹತ್ರ ಇದಾವ ಸಾಮಾನ, ನನ್ನ ಹತ್ರ ಇಲ್ಲ. ಸುಮಲ ಮುದ್ದಪ್ಪ ಇವರು 5 ತೊಲೆ ಬೆಳ್ಳಿಯ ಕಡಗವನ್ನು ದೇವೇಂದ್ರನ ಪಾತ್ರ ತಯಾರು ಮಾಡುತ್ತಾರೆ. ಹನುಮೇಶ ವೀರರೆಡ್ಡಿ ಇವರು ಒಂದು ಬೆಳ್ಳಿಯ ಹೊಂಗಾರ ಮತ್ತು ಒಂದು ಬೆಳ್ಳಿಯ ಬ್ರಾಸ್ಲೆಟನ್ನು ದೇವೇಂದ್ರನ ಪಾತ್ರಕ್ಕೆ ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 501 ಕೂಡ ಅಲ್ಪ ಕಾಣಿಕೆಯನ್ನು ತಯಾರು ಮಾಡಿರ್ತಾರೆ. ಈ ಓಸ್ ನಿನ್ನ ಹತ್ರ ಇಟ್ಗ ಅದೇ ಸೋಮಣ್ಣರಿಗೆ ಬೆಳವಣಿಗೆ ಅಮರೇಶ್ವರ ಅಲ್ಲಿ ಮನ ಮುಸ್ಲಿಂ ದೇವೇಂದ್ರನ ಪಾತ್ರಕ್ಕೆ 501 ರೂಪಾಯಿಯನ್ನು ಪ್ರೇಮ ಕಾಣಿಕೆ ತಯಾರು ಮಾಡುತ್ತಾರೆ. ಕಿಸನಗೋಡು ದೇವರಪ್ಪ ಇವರು 1100 ರೂಪಾಯಿ ದೇವೇಂದ್ರನ ಪಾತ್ರ ತಯಾರು ಮಾಡುತ್ತಾರೆ. ಹಣ ದುಡ್ಡೆಲ್ಲ ಇಲ್ಲ ಐತೆ ಅಲ್ಲ, ದುಡ್ಡು ಏನಿದ್ರು ರಿಜಿಸ್ಟರ್ ಮುಖಾಂತರ ಕೊಡ್ತಾರೆ, ನನ್ನ ಕೈ ಕೊಡ್ಬೇಡ್ರಿ, ಸಮಯವಿಲ್ಲ. ಕಿಸನಗೋಡು ದುರ್ಗಮ್ಮ ಇವರು 500 ರೂಪಾಯಿ ದೇವೇಂದ್ರ ಪಾತ್ರ ತಯಾರು ಮಾಡ್ತಾರೆ. ಖಡ್ಗಾಲದ ಕಾಲ ಭೈರವನು ಕಾಂತ, ಕಾಂತೆ, ಇದೇನು ಘೋರವಾದ ದನಿಯು ಕೇಳಿ ಬರುತ್ತಿರುವುದಲ್ಲ ಪ್ರಿಯ? ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಕಾಂತೆ? ಆ ಧ್ವನಿಯನ್ನು ಕೇಳಿ ನನಗೆ ಭಯವಾಗುತ್ತಿರುವುದು ನಾನಿರುವುದಕ್ಕೆ ಹೇತಕ್ಕೆ ಭಯಪಡಬೇಕಂತೆ? ಕಾಂತ, ಕಾಂತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಮಾರ ಸುಂದರ ಕೇಳು, ಘೋರ ಧ್ವನಿಗೈಯುವ ರೋ ಕಾಂತನೇ ಲಾಲಿಸು, ಕಾಂತನೇ ಲಾಲಿಸು, ತಾಳಲಾರೆನು ನಾನು ರಮಣ 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 ಕಾಂತೆ, ಅದೇನು ಚೆನ್ನಾಗಿ ಹೇಳು ಕಾಂತೆ.
ಪ್ರಿಯ. ಹೌದೇನು ಕಾಂತಿ? ಇನ್ನಕ್ಕೆ ಬಂದ ಕಷ್ಟವು ಮತ್ತೆ ಹೀಗೆ ಬಂದು ಒದಗುವುದೆನ್ನುವ ಭಯವು ಎನ್ನನ್ನು ಎಡೆಬಿಡದೆ ಕಾಡುತ್ತಿರುವುದು. ಇದಕ್ಕೆ ಗತಿಯನ್ನು ಮಾಡಬೇಕು ಪ್ರಾಣಪತಿ ತಿಳಿಯುವುದಾಗಿದೆ ಇನ್ನು ಮುಂದಿನ ಸಂಗತಿ. ಆಹೋ ಮೋಹನಂಗಿಯೇ, ಮೋಹನಂಗ ಖಡ್ಗಾಲದ ಕಾಲ ಭೈರವನು ಹದೆ ಹಲ್ಲದ ಸಿಡಿಲ ಹೆಗ್ಗಳ ಮಾದ ಹನ್ನಟು ಹಾ ಘೋರದಲ್ಲಿ ಕೇಳಿ ಹೇಳಿಯಲ್ಲ. ನಮ್ಮನ್ನು ಏನು ಮಾಡೋದಿಲ್ಲ. ಆಹೇ ಸುಂದರಿ, ಸುಂದರ, ಮುಕ್ಕೋಟಿ ದೇವತೆಗಳಿಗೆ ಹೊಡೆಯಾಗಿ ಸುರಲೋಕಕ್ಕೆ ಅಧಿಪತಿಯಾಗಿ ವಿಜೃಂಭಿಸಿ ಬರುವ ದೈತ್ಯರು ಹಾರಿಯಾಗಿರಲಿ ಕರದೋ ಪ್ರಜ್ವಲಿಸುವ ವಜ್ರಾಯುಧದಿಂದ ಧನುಜ ಶಿರವನ್ ಛಿದ್ರ ಛಿದ್ರವಾಗಿ ಮಾಡುವ ಹತ್ತಿರ ಸಮಾನ ನಾನೆಲ್ಲದಕ್ಕೆ ಭಯಪಡುವ ನಾರಿ ಹಾಗಬರ ಚಕ್ರವರಿಂದ ಗೌರಿ. ಅಹೋ ಕಾಂತ, ಆಹೋ ಕಾಂತೆ, ಇದಲ್ಲದೆ ಮತ್ತೊಮ್ಮೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿರೋ ಕಾಂತೆ. ಕಡೆಗಾಲ ಭೈರವನು ಕಾಲ ಪಾಪರನೋ. ಕಡೆಗಾಲ ಸೂಚನೆಯು ಕಡೆಗಾಲ ಸೂಚನೆಯು ತಡೆಯಾದೋದೇನು ನಾನು ರಮಣ 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 ಆಹೋ ಕಾಂತ, ಆ ಕಡೆಗಾಲ ಭೈರವನು ಕಡೆಗಾಲದ ಸೂಚನೆಯನ್ನು ನೀಡುತ್ತಿರುವನು. ಹೌದು ಕಾಂತೆ. ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಗುಣವಂತ. ಹಾ ಹೇ ಬಟ್ಟ ಕುಚ್ಚದ ಬಾಲೆ, ಈ ದುಷ್ಟ ರಕ್ಕಸರ ಬಯಲಿನ ಗೇತಕ್ಕೆ ಇಷ್ಟು ಗಾಬರಿಯ ಗೇತಕ್ಕೆ ಚೆಂದಿಸುವೆ. ಆ ಹೇ ರಮಣಿ, ರಮಣ, ಇಕೋ ಸಾಲುಗೊಂಡು ಬರುವ ಈ ಭ್ರಷ್ಟರಂ ವಜ್ರಾಯಿಗಳೊಂದು ಶಿರಗಳಂ ತೆರೆದು ಹವರಂ ಕೊಟ್ಟು ಕೊಟ್ಟು ತಟ್ಟನೆಯ ಪಟ್ಟಣಿಗೆ ಶೇಷಿಬಿಡುವೆನು. ರಮಣ, ಸ್ವಲ್ಪ ಸೈರಿಸು ಭಯಗ್ರಸ್ತಳಾಗಬೇಡ ಎನ್ನ ಪರಾಕ್ರಮ ನೋಡಕಾಂತೆ. ಆಹೋ ಭುಜಬಲ ವಿಕ್ರಮಾನ್ವಿತನಾದ ಕಾಲಿಕೆಯೇ, ಅಹೋ ಅಗ್ರಜ, ಸುಮ್ಮನೆ ಯಾತಕ್ಕೆ ಆಲಸ್ಯ ಮಾಡಿವಿ ಕೋಮರವತಿ ಎಂಬಕ್ಕೂ ಬಂಡನಾದ ಇಂದ್ರನು ಎಲ್ಲೆಡೆಗೆ ಬಂಡರ ಬಿಡದವನ ಬಿಡಿದು ಪಿಚಂಡಿಯಂ ಕಟ್ಟಿ ಎನ್ನಲಿಗೆ ಎಳೆದು ದರವಂತ ನಾವು ತಮ್ಮ ಇದೇ ನಿನಗೆ ನೇಮ. ಅಹೋ ಅಗ್ರಜ, ಅಹೋ ಅನುಜ, ಇದು ನನಗೆ ನೀಡಿದ ಕಾರ್ಯವೇ. ಹೌದು ಅನುಜ. ಅಹೋ ಅಗ್ರಜ, ಅಹೋ ಅನುಜ, ಅಷ್ಟೈಶ್ವರ್ಯದಲ್ಲಿ ಅಂದಿಯಂತೆ ಬದುಕುತ್ತಿರುವ ಬಂಡ ಇಂದ್ರನಂ ತರುವುದು ನನಗೆ ದೊಡ್ಡ ಕಾರ್ಯವೇ. ಈ ಕೋರಿ ನಂಬಿಯಾಗಿ ತಂದರೆ ಈ ಕ್ಷಣವೇ ಅವನನ್ನು ನಡೆದು ತಂದು ನಿನ್ನ ಪಾದದಡಿಯಲ್ಲಿ ಕೆಡಹುತ್ತೇನೆ ನೋಡು ಅಗ್ರಜ. ಈ ಮಾತು ಮಾತು ಸಹಜ. ಕಳ್ಳನಾದ ಇಂದ್ರನೇ, ಎಲೈ ರಕ್ಕಸ ಹದವನೇ, ಎನ್ನ ಅರ್ಪಟವಂ ಕೇಳಿ ಅಪ್ಸರೆಯರ ಸೀರೆ ಸೆರಗಿನಲ್ಲಿ ಕಳ್ಳನಂತೆ ಏತಕ್ಕೆ ಅಡಿದು ಕುಳಿತಿರುವೆ. ಸ್ವಲ್ಪ ತಾಳಲೇ ಬಂಡ, ಎಲೆ ಮೂಢಮತಿಯೇ, ಏ ಜಡಮತಿಯೇ, ನೀನು ಅಡಗಿಕೊಂಡ ಕ್ಷಣಕ್ಕೆ ನಿನ್ನಂಬಿಟ್ಟು ಮುಂದಕ್ಕೆ ಹೋಗುವನೆಂದು ತಿಳಿದಿಯಾ? ಹಾ. ಎಲೆ ಹದವ, ಎಲೈ ಭ್ರಷ್ಟ, ಈ ಕ್ಷಣವೇ ಹೊರಗೆ ಬಂದರೆ ಸರಿಗಿಲ್ಲವಾಗಿ ತಂದರೆ ಅಪ್ಸರೆಯರ ಜೊತೆಯೆಲ್ಲ ಎಳೆದು ತರುತ್ತೇನೆ ನೋಡು. ಬುದ್ಧಿಹೀನ, ನಿನಗೆ ಬಂದಿರುವುದು ಎಲೈ ಬಂಡ ರಕ್ಕಸ, ಎಲೆ ಹದವ, ಆಸಿ ಬಿಸಿ ಕಂಡವು ತಿಂದು ಬಾಯಿಗೆ ಬಂದಂತೆ ಬಗಳುವುದಕ್ಕೆ ನಿನ್ನ ನಾಲಿಗೆ ಉದ್ದವಾಯಿತೆ ಹೇಗೆ? ಸಹಜವಾಗಿ ಬರುವುದು ಮಾಡುವುದಾಗಲೇ ಮೂರ್ಖ. ಎಲೈ ಭ್ರಷ್ಟ, ಎಲೆ ಹದವ, ಇಕ್ಕೋ
ಲಕ್ಷ್ಮೀ ನಿಮ್ಮ ಹೆಸರು ಎಲೈ ಇಂದ್ರನೆಂಬ ಬಂಡ ಎಲೈ ಬಂಡ ಇಂದ್ರನೆಂಬ ನಾಮ ನಿನಗೆ ದಂಡ ಎಲೈ ಶಂಡ ಎಲೈ ಕಷ್ಟ ಈ ಪಡವಿಯಲ್ಲಿರುವ ಪಟು ಪರಾಕ್ರಮಿಗಳ ಘಟನ ತೋಳ ಸರಿಯಾರಿಲ್ಲ ಒಂದೇ ಬಿಡಲು ಕೊಂಡಾಡುವರು. ನೀನು ನಮ್ಮ ಪರಾಕ್ರಮವನ್ನು ಲಕ್ಕಸದ ಎಚ್ಚರ ತಪ್ಪಿ ಮಾತನಾಡಿದರೆ ಇನ್ನೊಮ್ಮೆ ಈ ನುಡಿಯನ್ನು ನುಡಿದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ಎಲೈ ಅಧಮ, ಎಲೈ ಭ್ರಷ್ಟ ಇಂಥ ಮಾತನಾಡುವುದಕ್ಕೆ ನಿನ್ನ ಪರಾಕ್ರಮವು ಎಷ್ಟಿರುವುದು ನೋಡುತ್ತೇನೆ. ಕುಲ್ಲ ಎಲೈ ಕರ್ಪೂರ ಹದಮನೆ ಎಲೈ ಭ್ರಷ್ಟಾದವನೇ, ಮದ್ಯಪಾನವು ಮಾಡಿ ತನಗೆ ಉಚ್ಚೇರಿ ಹುಚ್ಚನಂತೆ ಮಾತನಾಡಿದರೆ ಹಣಗದ್ದಿನಿಂದ ಪ್ರಯೋಜನವೇನು? ನಿನ್ನಿಂದ ಮಾಡುವುದೇನಲೇ ಭ್ರಷ್ಟ. ಎಲೈ ಹದಮ ಎಲೈ ಭ್ರಷ್ಟ, ಎನ್ನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವು ನಿನ್ನಲ್ಲಿದ್ದರೆ ನನ್ನ ಪರಾಕ್ರಮವನ್ನು ನಾವು ನೋಡು. ಎಲೈ ಭ್ರಷ್ಟ ಎಲೈ ಅಧಮ, ಹೆಚ್ಚಿನ ಮಾತೆಗೆ ಒಂದೇ ಮುಷ್ಟಿಯಿಂದ ಬುದ್ಧಿ ಕೊಲ್ಲಿನ ಬಂಡ ತೆಗೆಯುವ ನಿನ್ನ ಏನುಂಟ? ಸುರಪತಿ ಕೈಲಾಗದ ಕೋಟೆ, ಎಲೈ ನೀಚ ಜಂಜೆ ಬುದ್ಧಿ ಕೊಲ್ಲುವ ಬಲ್ಲಿದ್ದನು ನೀನಾಗಿದ್ದರೆ ಅಪ್ಸರೆಯರ ಅಂತಃಪುರದಲ್ಲಿ ಅಡಗಿ ಕುಳಿತಿದ್ದು ಏಕೆ? ನೀನಂತ ಬಲವಂತನಾದರೆ ಮುನಿ ಶ್ರೇಷ್ಠನಾದ ವಿಶ್ವಾಮಿತ್ರನು ಘೋರವಾದ ತಪಸ್ಸನ್ನು ಭಂಗಪಡಿಸುತ್ತಿದ್ದು ಯಾಕೆ? ಎಲೈ ಷಂಡ, ಎಲೈ ಬಂಡ ಇದು ಅಲ್ಲದೆ ಕ್ರೈಸ್ತ ಯುಗದಲ್ಲಿ ದಾನವು ಶ್ರೇಷ್ಠರು ಮಾಡಿದ ಘೋರವಾದ ತಪಸ್ಸನ್ನು ಕೆಡಿಸುತ್ತಿದ್ದು ಯಾಕೆ? ಇದೇ ಹದಮ, ಎಲೈ ಭ್ರಷ್ಟ ಸಮುದ್ರ ಮತನ ಮಾಡುವ ಕಾಲದಲ್ಲಿ ಬಂದ ಅಮೃತವನ್ನು ಕಪಟದಿಂದ ದೇವತೆಗಳಿಗೆ ಒತ್ತು ಮಾಡಿಕೊಳ್ಳುತ್ತಿದ್ದೀರಿ ಯಾಕೆ? ಇದೇ ಭ್ರಷ್ಟ, ಎಲೈ ಬಂಡ ನಿನ್ನಂತ ಕೈಲಾಗದ ಏಡಿಯು ಇಲ್ಲದ ಪರಾಕ್ರಮವನ್ನು ಎನ್ನೋ ತೋರ ಬಂದರೆ ಹದ್ದಿನಂತೆ ಆಕಾಶಕ್ಕೆ ಹಾರಿ ಒದ್ದ ಮಾತ್ರದಲ್ಲಿ ಈ ಭೂಮಿಯ ಪಾತಾಳಕ್ಕೆ ಸೇರಿಕೊಂಡ್ರೆ ಎಲೈ ಭ್ರಷ್ಟ ಎನ್ನಂತ ಕಡು ಪರಾಕ್ರಮಿಯ ಮುಂದೆ ನಿಂತು ಇಲ್ಲದ ಪರಾಕ್ರಮವನ್ನು ಎನ್ನೋ ತೋರ ಬಂದರೆ ನಿನ್ನ ಡಂಬಕವನ್ನು ಕೊಚ್ಚಿಕೊಳ್ಳಬೇಡ ಸುರಪತಿ. ಈ ಕಟ್ಟೆಗಳನ್ನು ಹೌದೇ ಎಲೈ ರಕ್ಕಸದ ಮಾಯೋತಕ್ಕೆ ಕೂಗುತ್ತಿರುವೆ. ನಿನ್ನ ನಾಲಿಗೆ ಉದ್ದವಾಯಿದ್ದೆ ಹೇಗೆ? ಸಹಜವಾಗಿ ಬಲವನ್ನು ಮಾಡುವುದರಲ್ಲೇ ಮೂರ್ಖ. ಎಲೈ ಭ್ರಷ್ಟ ಇದೇ ಅಧಮ, ಇಗೋ ನಿಮ್ಮನ್ನು ಹೊದ್ದು ಮದ್ಯಪಾನದಿಂದ ಮಬ್ಬು ಬಿಡಿಸಲೇ ಬುದ್ಧಿಶೂನ್ಯರೇ. ಇದೇ ಮಂದಹೀನರೇ, ನಿಮ್ಮ ಕೈಕಾಲುಗಳ ಚಟ್ಟಪಟ್ಟಿನ ಮುರಿದು ನೋಡು. ನನ್ನ ಕೈಲೇನಾಗದಲೇ ಬಂಡ. ಬಹು ಎತ್ತರದಿಂದ ಮಾತನಾಡು ಕರ್ಪೂರ ನಡೆಯಲ ಮೆಂಬರಿಗೆ ದೂರ. ಬೈ ಬೈರೆ ಎಲೈ ಶಕ್ತನಂದನ ಎಷ್ಟು ಹೇಳಲಿ ನಿನ್ನಯ ದೌರ್ಜನ್ಯತನ. ಎಲೈ ಅಧಮ, ನನ್ನ ಕೊಪ್ಪಿನ ಕೀಲು ಮುರಿವಿಯ ಬಳಿರೆ ಎಲೈ ಸುರವರ್ಯ. ಬಳಿರೆ ಎಲೈ ಸುರವರ್ಯ. ಅಲೈ ಬಂಡ ಬಳಿರೆ ಎಲೈ ಸುರವರ್ಯ, ನಾನು ಹೇಳಲಾರೆ ನಿನ್ನಯ ಶೌರ್ಯ. ಯುದ್ಧಕ್ಕೆ ನಿಲ್ಲು ಬಂಡ, ಕಿತ್ತು ಬಿಡುವ ನಿನ್ನ ಮಾಂಸ ಕಂಡ ಅಖಂಡ ನಮ್ಮ ಹೆಸರು ನಿನಗೆ ತಂಡ. ಸ್ವಲ್ಪ ತಾಳಲೇ ಬಂಡ. ಅಹೋ ಅಗ್ರಜ, ನಾನೊಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅಹೋ ಅನುಜಾತಿಯನ್ನು ಚೆನ್ನಾಗಿ ಹೇಳು. ಸ್ವಾಮನ ಕೊಲ್ಲುವ ಚಿನ್ನದ ಕೋಲಾಟ, ಸ್ವಾಮನ ಕೊಲ್ಲುವ ಸ್ವಾಮನ ಕೊಲ್ಲುವ ಚಿನ್ನದ ಕೋಲಾಟ, ಸ್ವಾಮನ ಕೊಲ್ಲುವ ಚಿನ್ನದ ಕೋಲಾಟ. ತಡಬಡಿಸದೆ ಹೊಡೆದು ಬಂದನೆಯಿಂದ ಹೊರನೇನುವಂತೆ ಆಗ್ರಹವೇ.
ಮಾಡುವುದೇನಲೇ ಭ್ರಷ್ಟ? ಎನ್ನ ಹಂಗ ಪ್ರಾಣವನ್ನು ಸೆಳೆದು ಪಟ್ಟಣವನ್ನು ಸುಟ್ಟು ಸೂರು ಮಾಡಬೇಕಲ್ಲವ ನೋಡನ್ನ ಪರಪ್ರಭು. ಹರಿಯೇಯಲ ಇಂದ್ರನೆಂಬ ಬಂಡ ನಾಯಿಯೇ ಕಂಡಂತೆ ಯಾತಕ್ಕೆ ಮಗಳಾಡುತ್ತೆ ಮುತ್ತು ನಿನ್ನ ಮನೆ? ನಾಚಿಕೆ ಇಲ್ಲದೆ ಯಾತಕ್ಕೆ ಕೂಗುವೆ? ಎಲೈ ಭ್ರಷ್ಟ, ಎಲ್ಲ ಬಂಡ ನೀನಾವ ಪರಾಕ್ರಮನೆಂದು ಹೇಳಿಕೊಳ್ಳುತ್ತಿರುವೆ. ಹಿಂದಕ್ಕೆ ತಾರಕ ಸೂರನ ಶ್ರೇಷ್ಠರಿಂದ ಕಷ್ಟಪಟ್ಟಿದ್ದು ಆಗಲೇ ಮರೆತು ಬಿಟ್ಟೆಯೋ? ಎಲೈ ಭ್ರಷ್ಟ, ಎಲ್ಲ ಬಂಡ ನಿನ್ನ ಭಕ್ತಿ ಸಾಯುಧಗಳಂತೋರು ಎನ್ನಡವೆನ ಯುದ್ಧವನ್ನು ಮಾಡು ಭ್ರಷ್ಟ. ಶುದ್ಧವಾಯಿತು ನಿನ್ನ ರಾತ್ರಿಷ್ಟ. ಜಾಗೃತಿಯಿಂದ ಯುದ್ಧಕ್ಕೆ ಬಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಬಂದಾಗ ಗಣಾಂತರಕ್ಕೆ ಆರಿಸಿಬಿಡುವ ನಿನ್ನ ಅಯ್ಯೋ ಶಂಕರ ಮುನಹರ ಸಾಂಬಶಿವ, ಕಾಲದಲ್ಲಿ ಒತ್ತವರನ್ನು ಕಾಪಾಡಿದಿ, ಕೋರಲು ಬಡಿದವರನ್ನೇ ಕೈ ಹಿಡಿದಿ, ಹಾಲು ಕುಡಿಸಿದವರನ್ನೇ ಗೋಳಾಡಿಸಿದಿ, ಅನ್ನ ಇಟ್ಟವರ ವಂಶವನ್ನೇ ಹಾಳು ಮಾಡಿದಿ. ಈ ರಾಕ್ಷಸರ ಬಾವಿಯನ್ನು ತಳಲಾರೇನು ಶಂಕರ ಗೌರೀವರ. ಆಹೋ ಅಗ್ರಜ, ಆ ಪಂಡ ನಮ್ಮ ಇಂದ್ರನು ನಮ್ಮ ಪರಾಕ್ರಮಕ್ಕೆ ಎದುರು ಎಲ್ಲೆಡೆಗೆ ಬಂದಿರುವನು. ನನಗೆ ತಿಳಿಯದ ಅಗ್ರಜ, ಅವನ ಮೋಹದ ಸತಿಯಾದ ಸತಿಯನ್ನು ಎಳೆದುಕೊಂಡು ಹೋಗೋಣ ನಡೀತಮ್ಮ. ಬೆಳಿ ಬೆಳಿದ ಸಾರಥಿ ಆ ಪಂಡ ಇಂದ್ರನಾದನ ಆ ಇಂದ್ರನೆಂಬ ರಣಯೇಟಿಯು ನಮ್ಮೆದುರು ನಿಲ್ಲಲಾರದೆ ಕಾಣದಂತೆ ಅಡಿಗೆ ಕೊಂಡನ. ನಮ್ಮ ಅಗ್ರಜನ ಆಜ್ಞೆಯ ಪ್ರಕಾರ ಇಂದ್ರನ ಮಡದಿಯಲಾದ ಸತಿ ಎಂಬ ಪುಂಡರಿಕಾಕ್ಷಿಯನ್ನು ಎಳೆದು ತರಲು ಹೋಗೋಣ ಸಾರಥಿ. ಸತಿ ಎಲೆ ಉಡು ರಾಜಮುಖಿ ದೇವೇಂದ್ರ ಸಖೆ, ಇನ್ಯಾತಕ್ಕೆ ಒಳಗಡೆ ಕುಳಿತಿರುವೆ ಬಾಪು ಬಾಪುರಿ? 14 ಲೋಕಗಳಲ್ಲಿ ವೀರನಾಗಿ ರಾಕ್ಷಸರ ಒಡೆಯನಾದ ನಿವಾತ ಕವಚ ನಂಬ ನಮ್ಮ ಅಗ್ರಜನು ನಿಮ್ಮ ಹಿಡಿದು ಎಳೆದು ಸಾರುತ್ತೀರಿ ಹೇಮಂಪ ತಿರುವರ. ಇಲ್ಲೇ ಸುಂದರಿ, ಇನ್ಯಾತಕ್ಕೆ ತಡ ಮಾಡಿವಿ? ಜಾಗೃತಿಯಿಂದ ನಮ್ಮ ಪಟ್ಟಣದ ಹಾದಿಯನ್ನಿಡಿಯ ಇಂದುಮತಿ ದೇವೇಂದ್ರ ಸಖೆ.
ತಾಯಿ ಈ ರಕ್ಕಸರು ಮಹಾದ್ವಾರ ಬಾಗಿಲ ಬಳಿ ನಿಂತುಕೊಂಡು ಅರ್ಭಟವನ್ನು ಕೈಯುತ್ತಿರುವರು. ಹೌದೇನು ಜನನಿ? ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವುದೆಂದು ತಮ್ಮರು ತಾವೇ ಮಾತನಾಡಿಕೊಳ್ಳುತ್ತಿರುವರು. ಅವರು ಮಾತನಾಡುವ ರೀತಿಯನ್ನು ಕಂಡು ನನಗೆ ಭಯವಾಗುತ್ತಿರುವುದು. ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ ತಿಳಿಯದಾಗಿದೆ ನಮ್ಮ ಮುಂದಿನ ಪರಿಸ್ಥಿತಿ. ಅದಕ್ಕೆ ನಿನ್ನ ಪತಿನ ಗತಿ ಏನೇ ಜಟಮತಿ ಇಂದ್ರನ ಸತಿ ಅಂತಃಪುರದಲ್ಲಿ ಕುಳಿತು ಮರ್ಯಾದೆಯಿಂದ ಹೊರಗೆ ಬಂದರೆ ಬಳಿತಾಯಿತು ಎಲ್ಲವಾಯಿತೆಂದರೆ ತಕ್ಷಣವೇ ನಿನ್ನ ಅಂತಃಪುರವನ್ನು ಪಕ್ಕು ನಿನ್ನ ಜಡೆ ಮುಡಿಯ ಹಿಡಿದು ತಕ್ಷಣವೇ ಎಳೆದು ನಮ್ಮ ಅಗ್ರಜನ ಅಂತಃಪುರಕ್ಕೆ ಎಳೆದುಕೊಂಡು ಹೋಗಿ ಅವನ ಜೊತೆಯನ್ನು ಸೇರಿಸುವನ ನಾರಿ ವೈಯಾರಿ ಇಡೀ ನಮ್ಮ ಪಕ್ಕದಕ್ಕೆ ದಾರಿ. ಸಾರಥಿ ಮಾತಾಯಿ ಈ ರಕ್ಕಸರಾಡುವ ಮಾತುಗಳನ್ನು ಕೇಳಿದೆಯಾ? ಕರದಲ್ಲಿ ಖಡ್ಗವನ್ನು ಹಿಡಿದು ಎನ್ನ ಕುತ್ತಿಗೆಯನ್ನು ಕೊಲ್ಲುವೆನು ಎಂದು ತಮ್ಮರು ತಾವೇ ಮಾತನಾಡಿಕೊಳ್ಳುತ್ತಿರುವರು. ಅವರು ಮಾಡುತ್ತಿರುವ ಆರ್ಭಟವನ್ನು ನೋಡಿ ನಾನು ಸಹಿಸಲಾರನು. ಎನ್ನ ಕಾತನು ನನ್ನನ್ನು ಇವರಿಗೆ ಒಪ್ಪಿಸಿ ಎತ್ತಲೋ ಮಾಯವಾಗಿ ಹೋಗಿರುವನೋ ಏನು? ಹೌದೇನು ಮಾತೆ? ಈಗ ಗತಿ ಏನು ಮಾಡಬೇಕು ಸಾರಥಿ ತಿಳಿಯದಾಗಿದೆ ಎನ್ನ ಪರಿಸ್ಥಿತಿ. ಏನೇ ಭ್ರಷ್ಟ ಜಂಗಳೆ ತಾರು